ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಅಂದ್ರೆ ತುಂಬಾ ತಡವಾಗಿ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ವ್ಲಾಗ್ನ. ಆಲ್ಮೋಸ್ಟ್ ಟೈಮ್ ಬಂದು ಎಷ್ಟು 7:30. ಇವಾಗ ಏನ್ ನನಗೋಸ್ಕರ ಏನ್ ತಂದಿದ್ದೀರಾ? ಪೇಡ. ಸೊ ಪೇಡ ತಂದವ್ರಂತೆ. ಓಪನ್ ಮಾಡಿಲ್ವಾ ನೀನು? ನನ್ನನ್ನ ಟಯರ್ಡ್ ಮಾಡಕ್ಕೆ ಬಿಡಲ್ಲ ಇವರು. ತಿನ್ನು ತಿನ್ನು ಅಂತ ತಿನ್ನಿಸ್ತಾನೆ ಇರ್ತಾರೆ. ಇವತ್ತಂತೂ ಸೀರಿಯಸ್ಲಿ ಯಾವ ರೇಂಜ್ಗೆ ತಿಂದಿದ್ದೀನಿ ಅಂತ ಅಂದ್ರೆ, ಬೆಳಿಗ್ಗೆಯಿಂದ ಏನೋ ಒಂಥರ ಅಂದ್ರೆ ತುಂಬಾ ಕ್ರೇವಿಂಗ್ಸ್ ಆಗ್ತಾ ಇದೆ. ನಾನು ಪ್ರೆಗ್ನೆಂಟ್ ಇದ್ದಾಗ್ಲೂ ಕೂಡ ಈ ರೇಂಜಿಗೆ ನನಗೆ ಕ್ರೇವಿಂಗ್ಸ್ ಗಳಾಗಿರ್ಲಿಲ್ಲ. ಅಷ್ಟ್ರ ಮಟ್ಟಿಗೆ ಐಸ್ ಕ್ರೀಮ್ ತರ್ಸ್ಕೊಂಡೆ. ಈ ಶೀತ ನೋಡಿ ಆಲ್ರೆಡಿ ನಂಗೆ 4 ಐಸ್ ಕ್ರೀಮ್ ತಿನ್ಕೊಂಡ. 4 ನೀವು ತಂದಿದ್ದು 3 ಬಾಂಬೆ, ಕಾಶ್ಮೀರಿ, ರಾಜಸ್ಥಾನಿ ಕುಲ್ಫಿ 3 ಕುಲ್ಫಿ ತಂದಿದ್ದೆ. ಆಲ್ರೆಡಿ ಕೋಲ್ಡ್ ಆಗ್ಬಿಡ್ತು ನನಗೆ. ಸೋರ್ತೈತೆ ಮೂಗು. ನಾಳೆ ಬೇರೆ ಬೆಳಿಗ್ಗೆ ಬೇಗ ಹೂವು ಹೇಳಿದ್ವಲ್ಲ, ಈಗ ಹೋಯ್ತಾ ಫಸ್ಟ್ ಅವ್ರದ್ದು ಇಷ್ಟ ಕಲೆಕ್ಟ್ ಮಾಡ್ಕೊಬಿಡೋದ. ಹ್ಮ್. ಸೊ ಆಯ್ತಾ, ಇವತ್ತು ಒಂಥರ ಹುಚ್ಚ ಬಂದಂಗೆ ತಿಂದಿದ್ದೀನಿ. ಆಮೇಲೆ ಸಂಜೆ ಹೋಗ್ಬಿಟ್ಟು ಏನೇನೋ ಏನ್ ಡಯಟ್ ಏನ್ ಮಾಡಿ ಏನ್ ಪ್ರಯೋಜನ ಇವತ್ತು ಯಾಕೋ ಗೊತ್ತಿಲ್ಲ. ಎಷ್ಟು ವರ್ಷ ಈಗ ತಾನೇ ನಾವು ಮಾತಾಡಿದ್ವಿ ಹೂ ಫಸ್ಟ್ ಕಲೆಕ್ಟ್ ಮಾಡ್ಕೊಬಿಡೋಣ ಅಂತ. ಫ್ಲವರ್ ಶಾಪ್ ಕರೆಕ್ಟ್ ಆಗಿ ಅವರೇ ಇನ್ನೊಂದ್ 10 ಮಾಡ್ಬಿಟ್ರು. ನಿಮಿಷ ಬರ್ತೀವಿ ಆಂಟಿ ಅಂತೇಳಿ ಹಲೋ ಮಿಸ್ಡ್ ಕಾಲ್. ಆಯ್ತಾ, ಹಂಗೆ ಇವತ್ತು ಹಂಗೆಲ್ಲ ತಿಂದ್ಬಿಟ್ಟೆ ನಾನು. ಫುಲ್ ಈಗ ಡಯಟ್ ಎಲ್ಲ ಹಾಳಾಗೋಗಿದೆ. ಹಲೋ ಹಲೋ ಸರ್. ಸರ್ ಬರ್ತಿದ್ದೀನಿ ಸರ್, ಬರ್ತೀನಿ ಒಂದು 10 ಮಿನಿಟ್ಸ್ ಬರ್ತೀನಿ. ಓಕೆ ಸರ್. ಓಕೆ ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ನಾವೇನಂತ ಅಂದ್ರೆ, ಈ ಶುಕ್ರವಾರ ಉಪ್ಪಿನ ದೀಪ ಹಚ್ತೀನಲ್ಲ ನಾನು ಯೂಶಲಿ, ಅವತ್ತು ಹಿಂದಿನ ದಿನ ಹೋಗ್ಬಿಟ್ಟು ನಾನು ಫುಲ್ಲು ಅವತ್ತೊಂದು 400-500 ರೂಪಾಯಿ ಆಗುತ್ತೆ ಹೂಗೆ. ಸೊ ಅವತ್ತು ಹೋಗ್ಬಿಟ್ಟು ನಾನು ಫುಲ್ ಎಲ್ಲ ಮಲ್ಲಿಗೆ, ಕನಕಾಂಬರ, ಸೇವಂತಿಗೆ, ತುಳಸಿ ಹಾರ ಇದೆಲ್ಲ ಹೇಳ್ಬಿಟ್ಟಿರ್ತೀನಿ. ಅವ್ರು ಅದನ್ನ ತಗೊಬಂದ್ಬಿಟ್ಟಿರ್ತಾರೆ, ರೆಗ್ಯುಲರ್ ಆಗಿ ಹೂಗಳು ತಗೊಬಂದ್ಬಿಟ್ಟಿರ್ತಾರೆ. ನಾನು ಹೇಳಿದ್ನಲ್ಲ, ಈ ಆಷಾಢದಲ್ಲಿ ಉಪ್ಪಿನ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೇದು ಅಂತ ಅಂದ್ಬಿಟ್ಟು ನಾನು ಯೂಶಲಿ ಸಂಕಲ್ಪ 5 ವಾರ ಹತ್ರ ಸಂಕಲ್ಪ ಮಾಡ್ಕೊಂಡು ಶುಕ್ರವಾರ ದೀಪ ಹಚ್ತಾ ಇದ್ದೆ. ಈಗ ನಾನು ಮಂಗಳವಾರ ಮತ್ತೆ ಶುಕ್ರವಾರ 2 ದಿನ ಹಚ್ಚೋಣ ಅಂತ ಅನ್ಕೊಂಡಿದೀನಿ. ಆ ವೈಬೇ ಬೇರೆ ತರ ಆಯ್ತಾ. ಮನೇಲಿ ಪೂಜೆ ಪುನಸ್ಕಾರ, ದೇವ್ರು, ದೇವಸ್ಥಾನ, ಅದೊಂಥರ ಪಾಸಿಟಿವ್ ವೈಬ್ ಕೊಡುತ್ತೆ. ಹಾಗಾಗಿ ನಾನು 5 ದಿನ ಅಂದ್ರೆ 5 ವಾರ ಸಂಕಲ್ಪ ಮಾಡ್ಕೊಂಡು, 5 ವಾರ ಆಗಲ್ಲ, ಅದು 5 ವಾರ ಅಂತಂದ್ರೆ ಮಂಗಳವಾರ ಶುಕ್ರವಾರ ಮತ್ತೆ ಮಂಗಳವಾರ ಶುಕ್ರವಾರ ಮತ್ತೆ ಮಂಗಳವಾರ. ಸೊ 5 ದಿನ ಸಂಕಲ್ಪ ಮಾಡ್ಕೊಂಡು ಉಪ್ಪಿನ ದೀಪ ಹಚ್ಬೇಕು ಅಂತ ಅನ್ಕೊಂಡಿದೀನಿ. ಹಾಗಾಗಿ ನಾವು ಹೂಗೆ ಹೇಳ್ಬಿಟ್ಟಿದ್ದೆ ನಾನು ಮುಂಚೆನೆ, ಈ ತರ ಬೇಕು ಅಂತ ಅಂದ್ಬಿಟ್ಟು. ಈಗ ಹೋಗಿ ಕಲೆಕ್ಟ್ ಮಾಡ್ಕೊಂಡು. ಹೌದು, ಸುಮ್ನಿರು ಕಂದ. ಆಯ್ತಾ, ಅದಾದ್ಮೇಲೆ ಇನ್ನು ನಾಳೆ ಮಡ್ಲಕ್ಕಿ ಕೊಡ್ಬೇಕು ಅನ್ಕೊಂಡಿದೀನಿ. ದುರ್ಗಾ ಪರಮೇಶ್ವರಿ ಇದು ನಮ್ಮ ಅಮ್ಮನ ಮನೆದು ಹೆಣ್ದೇವ್ರು. ಈಗ ರೀಸೆಂಟ್ ಆಗಿ ನಾವು ಹೋಗಿದ್ವಿ. ಅದ್ರ ಜೊತೆಗೆ ನವೀನ್ ಯಾವಾಗ ಅಂದ್ರೆ ಬಂಟು ಪ್ರೆಗ್ನೆನ್ಸಿ ಟೈಮಲ್ಲಿ ಹರ್ಸ್ಕೊಂಡಿದ್ರಂತೆ, ಈ ತರ ಇಲ್ಲಿ ನಜರ್ಬಾದಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಮಡ್ಲಕ್ಕಿ ಕೊಡ್ತೀನಿ ಅಂತ ಅಂದ್ಬಿಟ್ಟು. ಏನು ಕರ್ಕೆ ಹೊತ್ಕೊಂಡಿದ್ರಿ? ನಿಮ್ದು ಡೆಲಿವರಿ ಟೈಮಲ್ಲಿ ತಾಯಿ ಮಗು ಸೇಫ್ ಆಗಿ ಇರ್ಲಿ ಅಂತ ನೋಡಿ, ನನ್ ಗಂಡಲ್ಲ. ಸೊ ತಾಯಿ ಮಗು ಆರೋಗ್ಯವಾಗಿ ಡೆಲಿವರಿ ಆಗ್ಲಿ ಅಂತ ಅಂದ್ಬಿಟ್ಟು ಹರ್ಸ್ಕೊಂಡಿದ್ರಂತೆ. ಅದನ್ನ ಅವತ್ತಿಂದ ಹೇಳ್ತವ್ರೆ. 1.5 ವರ್ಷ ತೀರ್ಸಕ್ಕೆ ಆಗಿಲ್ಲ. ಅದೇನ್ ಗೊತ್ತಾ, ಯಾವ್ದಕ್ಕೆ ಆದ್ರೂ ಅಷ್ಟೇ ಫ್ರೆಂಡ್ಸ್, ಸಮಯ ಅನ್ನೋದಿದೆ ನೋಡಿ. ಸಮಯ ಬರ್ಬೇಕು, ಅವಾಗ್ಲೇ ನಾವ್ ಏನ್ ಕೆಲ್ಸಗಳು ಎಲ್ಲಿಗೆ ಹೋಗೋದಾಗ್ಬೇಕು. ಸೊ ಲೈಫ್ ಅನ್ನೋದು ಹೆಂಗೆ ಅಂತ ಅಂದ್ರೆ, ಫ್ಲೋ ಏನ್ ಹೋಗ್ತಾ ಇರುತ್ತೆ, ಗೋ ವಿತ್ ದ ಫ್ಲೋ ಅನ್ನೋ ಹಾಗೆ. ಸೊ ಅದ್ ಯಾವಾಗ ಏನೇನಾಗ್ಬೇಕು ಅದು ಆಗ್ತಾ ಇರುತ್ತೆ, ನಾವು ಅದ್ರ ಜೊತೆಗೆ ಹೋಗ್ತಾ ಇರ್ಬೇಕು. ನಾಳೆ ಅರ್ಕೆ ತೀರ್ಸೋಣ. ಮಂಗಳವಾರ ಶುಕ್ರವಾರ ಮಡ್ಲಕ್ಕಿ ಕೊಟ್ರೆ ಒಳ್ಳೇದು ಅಂತ ತುಂಬಾ ಹೇಳ್ತಾರೆ. ಸೊ ಅದಕ್ಕೆ ನಾಳೆ ಮಡ್ಲಕ್ಕಿ ಕೊಡೋದಕ್ಕೆ. ಮಡ್ಲಕ್ಕಿ ಅಂತಂದ್ರೆ ಏನೇನ್ ಕೊಡ್ತಾರೆ, ಕೆಲವರು ನನ್ಗೆ ಕಮೆಂಟ್ ಮಾಡಿದ್ರು. ಮಡ್ಲಕ್ಕಿ ನಾನು ಮನೆ ದೇವ್ರಿಗೆ, ಲಕ್ಷ್ಮೀ ದೇವಿಗೆ ಕೊಟ್ಟಾಗ ಎಷ್ಟ್ ಸಲ ಕೊಡ್ತೀರಾ ನೀವು ಮಡ್ಲಕ್ಕಿನ ಅಂತೆಲ್ಲ ಕೇಳಿದ್ರೆ, ನನ್ಗೆ ಯಾವಾಗ ಕೊಡ್ಬೇಕು ಅಂತ ಏನ್ ಗೊತ್ತಾ, ಈ ಹೆಣ್ ದೇವ್ರಿಗೆ ಮಡ್ಲಕ್ಕಿ ಇದೆಯಲ್ಲ ಅದೇ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ನಾವು ಬೇರೆ ಏನೇ ಹರಕೆ ಮಾಡ್ಕೊಳ್ಳೋದಕ್ಕಿಂತನೂ ಈ ಮಡ್ಲಕ್ಕಿ ಕೊಟ್ಬಿಟ್ರೆ ತಾಯಿ ತೃಪ್ತಳಾಗ್ಬಿಡ್ತಾಳಂತೆ. ಸೊ ಮಡ್ಲಕ್ಕಿ ಕೊಡ್ಬೇಕಾದ್ರೆ ಅದು ನಮ್ ಶಕ್ತಿ ಅನುಸಾರ ನೀವು ಸೀರೆ ಕೊಡಕ್ಕಾಗತ್ತೆ ಅಂದ್ರೆ ಸೀರೆ ಕೊಡಿ, ಇಲ್ಲ ಅಂದ್ರೆ ಬ್ಲೌಸ್ ಪೀಸ್ ಇರುತ್ತಲ್ವಾ, ಆ ಬ್ಲೌಸ್ ಪೀಸ್ಗೆನೆ ಅಕ್ಕಿ, ಬೆಲ್ಲ, ಕೊಬ್ಬರಿ ಹೆಂಗೆ ಅಂದ್ರೆ 2 ಪಾಲ್ ಇರ್ಬೇಕು ಕೊಬ್ಬರಿ. ಅಂದ್ರೆ 1 ಕಂಪ್ಲೀಟ್ ಕೊಬ್ಬರಿನ ಓಪನ್ ಮಾಡಿರ್ಬೇಕು. ಅದ್ರಲ್ಲಿ ನಿಮ್ ಶಕ್ತಿ ಅನುಸಾರ ನೀವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಡ್ತೀನಿ ಅಂದ್ರೆ ಕೊಡ್ಬೋದು, ತೊಂದ್ರೆ ಇಲ್ಲ. ಆಗಲ್ಲ ಅಂದ್ರೆ ಹುರ್ಗಡ್ಲೆ ಬರುತ್ತಲ್ಲ, ಆ ಹುರ್ಗಡ್ಲೆನ 2 ಕೊಬ್ಬರಿಗೂ ತುಂಬಿ
ಜೊತೆಗೆ ಒಂದು ಬೆಲ್ಲ, ಅರಿಶಿನ, ಕುಂಕುಮ ಮತ್ತೆ ಬಳೆ ಬಿಚ್ಚೋಲೆ ಅದೆಲ್ಲ ಒಂದು ಪ್ಯಾಕಲ್ಲೇ ಬರುತ್ತೆ ನೋಡಿ ಅದು. ಅದ್ರ ಜೊತೆಗೆ ಬಳೆ, ಹೂವು, ಹ್ಮ್ ಇದಿಷ್ಟನ್ನ ಎಲೆ ಅಡಿಕೆ ಮತ್ತೆ ದಕ್ಷಿಣೆ ಇದಿಷ್ಟು ಇಟ್ಟು ಕೊಡಬೇಕು ಆಯ್ತಾ. ಸೊ ಹಣ್ಣು ಇದಿಷ್ಟು ಇಟ್ಟು ಕೊಡಬೇಕು. ಅದೇ ಹೇಳಿದ್ನಲ್ಲ, ಸೀರೆ ಕೊಡೋದು ಬಿಡೋದು ನಮಗೆ ಬಿಟ್ಟಿದ್ದು. ನಮ್ಗಾಗುತ್ತೆ ಅಂತಂದ್ರೆ ಸೀರೆ ಕೊಡ್ಬೋದು, ಇಲ್ಲ ಬ್ಲೌಸ್ ಪೀಸ್ನೇ ಕೊಟ್ಟರು ತಾಯಿ ನಾವು ಭಕ್ತಿ ಮೇನು, ನಂಬಿಕೆ ಮೇನು, ಅದನ್ನ ಸ್ವೀಕರಿಸ್ತಾಳೆ. ಸೊ ಮಡ್ಲಕ್ಕಿ ಕೊಡ್ಬೇಕಾದ್ರೆ ಇಷ್ಟನ್ನ ಕೊಡ್ಬೋದು. ನಾವಿವಾಗ ಅದನ್ನ ತಗೊಂಬರ್ಬೇಕು. ಅಕ್ಕಿ ಮನೇಲೇ ಇರುತ್ತೆ, ಇನ್ನು ಬೇರೆ ಏನು ಸೀರೆ ಇದೆಲ್ಲ ಬೇಕು ಅದನ್ನೆಲ್ಲ ಹೋಗ್ಬಿಟ್ಟೀಗ ತಗೋಬೇಕು. ಮತ್ತೆ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಬಂದು ಸಾಂಬಾರು ನೆನ್ನೆ ಇತ್ತು, ಅದನ್ನೇ ಸ್ವಲ್ಪ ಉಪ್ಸಾರಿತ್ತು, ಅದನ್ನೇ ತಿನ್ಕೊಂಡ್ವಿ. ಈಗ ಏನಾದರೂ ಮಾಡಬೇಕಿತ್ತು. ಈಗ ನಾವು ಈಗ 7:15 ಹೊರಗಡೆ ಹೋಗ್ತಾ ಇದೀವಿ. ಹೊರಗಡೆ ಹೋಗಿ ಅಲ್ಲಿಂದ ಶಾಪ್ ಮಾಡ್ಕೊಂಡು ನಾವು ಅದನ್ನೆಲ್ಲ ಈವ್ನಿಂಗ್ ಕಾರ್ನರ್, ಸ್ಟಫ್ ಇಡ್ಲಿ ಸ್ಟಫ್ ಇಡ್ಲಿ, ಸಾಬುದಾನ ವಡೆ, ಲೈಟ್ ಆಗಿ ಏನಾದ್ರು ತಿನ್ಕೊಂಡ್ ಬರೋಣ. ಯಾಕಂದ್ರೆ ಬಂದು ಅಡುಗೆ ಮಾಡೋದಕ್ಕಿಂತ ಹೆಚ್ಚಾಗಿ ಮನೆ ಕ್ಲೀನಿಂಗ್ ಮಾಡ್ಬೇಕು. ಯಾಕೆ ಮೇಡ್ ಬರ್ತಿಲ್ವಾ ಅಂತ ನೀವು ಕೇಳೋದಾದ್ರೆ, ಏನಾಗ್ಬಿಡುತ್ತೆ ಗೊತ್ತಾ, ಅವರು ಹೇಗೆ ಮಾಡಿದ್ರು ಏನೇ ಮಾಡಿದ್ರು ನಾವು ಸುಮ್ಮನೆ ಇದ್ರೆ, ನಾವು ಸ್ಯಾಲ್ರಿ ಕೊಡೋದು ಕೊಟ್ಕೊಂಡು ನಾವು ಸುಮ್ಮನೆ ಇದ್ರೆ ಅದು ಸರಿಯಾಗೇ ಇರುತ್ತೆ. ಬಟ್ ನಾವು ಒಂದು ಮಾತು ಏನಾದ್ರು ಹೇಳಿದ್ರು, ನಂಗೆ ತುಂಬಾ ಜನ ಯೂಟ್ಯೂಬರ್ಸ್ ಮೇಡ್ ಬಗ್ಗೆ ಶೇರ್ ಮಾಡ್ಕೊಂಡಿದ್ರು, ಕೆಲವು ಮೇಡ್ಗಳ ಬಗ್ಗೆ. ಏನಾಯ್ತು ಅಂದ್ರೆ ಮೇಡ್ ಬರ್ತಿಲ್ವಾ ಅಂತ ನೀವು ಕೇಳೋದಾದ್ರೆ, ಇಲ್ಲ ಆಕ್ಚುಲಿ ಏನಾಯ್ತು ಅಂತ ಅಂದ್ರೆ, ನಂಗೆ ಅವ್ರ ಕೆಲಸ, ಈಗ ಅವ್ರು 2 months ಕೆಲಸ ಮಾಡಿದ್ರು, 1 month ಕೆಲಸ ಮಾಡಿದ್ರು. ನಾನು ಆವಾಗಲೇ ನವೀನ್ಗೆ ಹೇಳ್ದೆ, ಅವ್ರು ಇಲ್ಲ ಹೋಗ್ತಾ ಹೋಗ್ತಾ ನೋಡೋಣ ಬಿಡು ಸ್ವಲ್ಪ ಹೇಳೋಣ ಅಂತ ಅಂದ್ಬಿಟ್ಟು. ಈಗ ನೆಲ ಒರೆಸೋದು ಕಸ ಗುಡ್ಸೋದು ಅಂತಂದ್ರೆ ಅದ್ರ ಪಕ್ಕದಲ್ಲಿ ಒಂದು ಡಸ್ಟ್ ಕಾಣಿಸ್ತಾ ಇದ್ರು ಒರ್ಸಲ್ಲ. ಸೊ ನಮ್ಗೇನ್ ಅನ್ಸುತ್ತೆ, ಅದ್ ನೋಡಿನೂ ಹೆಂಗ್ ಅವ್ರು ಅದನ್ನ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ. ನಾನು ಈ ಸಲ ಸ್ಯಾಲ್ರಿ ಕೊಡ್ಬೇಕಾದ್ರೆ ಹೇಳ್ದೆ, ನಂಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ನಿಮ್ ಕೆಲಸ ಅಂತ ಅಂದ್ಬಿಟ್ಟು. ಆದ್ರೆ ನೆಕ್ಸ್ಟ್ ಡೇಗೆ ಅವ್ರು ಏನೂ ಮಾತಾಡ್ಲಿಲ್ಲ ಆವಾಗ. ನಾನು ಅನ್ಕೊಂಡೆ ಮೇ ಬಿ ಏನಾದ್ರೂ ಇಂಪ್ರೂವ್ಮೆಂಟ್ ಮಾಡ್ಕೊಬೋದು ಏನೋ ಅಂತ. ನೆಕ್ಸ್ಟ್ ಡೇಗೆ ಬರಲೇ ಇಲ್ಲ. ನಾನು ಕಾಲ್ ಮಾಡಿದೆ, ಏನು ಬರ್ತಿಲ್ವಾ ಅಂತ. ಇಲ್ಲ ಮೇಡಮ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರಲ್ಲ. ಹೌದಾ ಸರಿ. ಯಾಕಂದ್ರೆ ನನ್ನ ನೇಚರ್ ಯಾವ ತರ ಅಂದ್ರೆ ಹೇಳ್ಬಿಡ್ತೀನಿ, ನನಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಇಷ್ಟ ಆಗಿಲ್ಲ ಅಂತಾನೆ ಹೇಳ್ತೀನಿ. ನಾನು ಏನೋ ಒಂಥರ ಕಾಟಾಚಾರಕ್ಕೆ ನಂಗೆ ಇಷ್ಟ ಆಗಲ್ಲ ನೋಡಿ. ಕೆಲಸ ಅನ್ನೋದೇನು ಗೊತ್ತಾ, ನಮ್ಗೆ ಅನಿವಾರ್ಯತೆ ಇದೆ, ಅವ್ರಿಗೂ ಕೆಲಸ ಅನಿವಾರ್ಯತೆ ಇದೆ, ನಮಗೂ ಒಬ್ರು ಮೇಡ್ ಅವಶ್ಯಕತೆ ಇದೆ. ನಮ್ಗಿರೋಂಥ ಬಿಸಿ ಶೆಡ್ಯೂಲ್ ಅಲ್ಲಿ, ನಮ್ಗಿರೋಂಥ ಕೆಲಸಗಳ ಮಧ್ಯೆ ಮನೆ ಕೆಲಸಕ್ಕೆ ಅಂತ ಟೈಮ್ ಕೊಡೋದಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಮಾಡ್ಲೇಬೇಕು ಅಂತ ಮಾಡಿದ್ರೆ ಮಾಡ್ಬಿಡ್ತೀವಿ. ಆದ್ರೆ ಹಿಂಗೆ ಯಾರಾದ್ರೂ ಬಂದ್ರೆ ನಾವು ಮೇಡ್ ಇಟ್ಕೋಬೋದಲ್ಲ ಅಂತ ಅನ್ಕೊಂಡು ಕಷ್ಟ ಆಗುತ್ತೆ. ಈಗ ನಾವು ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ಬೇಕಾಗಿದ್ದು ಅಂತ ಅಂದ್ರೆ, ಈ ಕೆಲಸಗಳನ್ನ ಮಾಡ್ಕೋಬೇಕು ಅಂದ್ರೆ ಬೆಳಿಗ್ಗೆ 1 hour ಮುಂಚೆನೆ ಹೇಳ್ಬೇಕಾಗುತ್ತೆ. ಸೊ ಹೀಗೆಲ್ಲ ಆಗುತ್ತೆ. ಬಟ್ ನಂಗೆ ಏನು ಅಂದ್ರೆ, ಆ ಕೆಲಸ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಅಂದ್ರೆ ನನಗೆ ಇರ್ಸು ಮುರ್ಸು ಅಂತ ಅನಿಸ್ತಾ ಇರುತ್ತೆ. ಆ ಕೆಲ್ಸನ ನಾವು ಮಾಡ್ಬೇಕು, ಒಂದು ಕರೆಕ್ಟಾಗಿ ಮಾಡ್ಬೇಕು ಅಂತ ಮಾಡ್ಬೇಕು. ಅದೇನೋ ಬೇಕಾ ಬಿಟ್ಟಿ ಮಾಡಿದ್ರೆ ನಂಗೆ ಇಷ್ಟ ಕೆಲಸ ಆಗಲ್ಲ. ಮಾಡೋದ್ ಬೇರೆ, ಅಚ್ಚುಕಟ್ಟಾಗಿ ಕೆಲಸ ಮಾಡೋದ್ ಬೇರೆ. ಸೊ ಅದು ಏನೇ ಆದ್ರೂ ನಮ್ಗೆ ಎಕ್ಸ್ಪೆಕ್ಟ್ ಮಾಡ್ದಂಗ ಅದು ಔಟ್ಪುಟ್ ಬರ್ತಿಲ್ಲ ಅಂತ ಅಂದಾಗ ಎಲ್ಲೋ ಒಂದ್ ಸ್ವಲ್ಪ ನಮ್ಗೆ ಇರ್ಸು ಮುರ್ಸು ಕ್ಲೀನ್ ಅನಿಸ್ತಾ ಇರುತ್ತೆ. ಮಾಡ್ಸೋದೇ ಕ್ಲೀನಾಗಿ ಮಾಡ್ಲಿ ಅಂತ, ಕ್ಲೀನಾಗಿ ಮಾಡ್ದೇನೆ ಮಾಡಿದ್ರೆ ಅದು ನಮ್ಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ನವೀನ್ ಅಂದ್ರು ಬಿಡು ಬೇರೆಯವ್ರಿಗೆ ಹೇಳೋಣ ಅಂತ. ನಾನಂದೆ ಸದ್ಯಕ್ಕೀಗ ನಾನು ಲೀವ್ ತಗೊಂಡಿದ್ದೀನಿ, ಪ್ರಾಬ್ಲಮ್ ಇಲ್ಲ, ನಿಧಾನಕ್ಕೆ ಯಾರಾದ್ರೂ ಬಂದ್ರೆ ತೊಂದರೆ ಇಲ್ಲ, ಬರ್ಲಿ ಬಿಡಿ ಅಂತ. ಹಾಗಾಗಿ ಈಗ ನಾವು ಏನಾಗುತ್ತೆ ಗೊತ್ತಾ, ಇನ್ನು ಸ್ವಲ್ಪ ದಿನ ಹೋದ್ರೆ ಈಗ ಬೆಂಗಳೂರಲ್ಲೆಲ್ಲ ಹಂಗೆ ಕಂಪ್ನಿಯಿಂದನೇ ಅಪಾಯಿಂಟ್ ಮಾಡ್ತಾರೆ. ಅಷ್ಟು ಅಪ್ಡೇಟ್ ಮೈಸೂರಿಂದ ಆಗಿಲ್ಲ. ಫ್ಯೂಚರ್ ನಂಗೆ ಆದಾಗ ಏನಾಗುತ್ತೆ ಕಷ್ಟ ಆಗಲ್ಲ. ಸೊ ನಾನೇನ್ ಅನ್ಕೊಂಡೆ ಅಂತ ಅಂದ್ರೆ, ಈಗ ರಾತ್ರಿನೇ ನಾವು ಈಗ ಒಬ್ರು ಗುಡ್ಸಿದ್ರೆ ಒಬ್ರು ಒರ್ಸ್ಕೊಡ್ತೀವಿ, ಆ ತರ ಇಬ್ರು ಶೇರ್. ಎಲ್ಲ ತರ ಕಂಪ್ನಿಯಿಂದ ಅಪಾಯಿಂಟ್ ಮಾಡಿದಾಗ ಏನಾಗುತ್ತೆ, ಸ್ಟ್ರಿಕ್ಟ್ ಆಗಿ ಮಾಡ್ಲೇಬೇಕಾಗುತ್ತೆ. ಏನೇನ್ ಕೆಲಸ ಇರುತ್ತೆ ಅದನ್ನ ಅವ್ರವ್ರಿಗೆ ಏನೇನು ಅಯ್ಯೋ ಬ್ಯಾಂಗ್ಳೂರಲ್ಲೂ ಎಲ್ಲ ನಾವು ಬೇರೆ ಯೂಟ್ಯೂಬರ್ಸ್ ಮಾತಾಡೋದು ನೋಡಿದ್ದೀನಲ್ಲ, ಆ ತರ ಆಗಿದ್ರು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರೋದು ಅದನ್ನೆಲ್ಲ ನೋಡಿದ್ದೀನಲ್ಲ. ಆಗುತ್ತೆ, ಏನು ಮಾಡಕ್ ಆಗಲ್ಲ. ಕೆಲವು ಸಲ ನಾವ್ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ, ಇಲ್ಲ ಅವ್ರು ಅರ್ಥ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ. ಮಾಡ್ಕೊಂತ ಇರ್ತೀವಿ. ಜಸ್ಟ್ ಒಂದು ಸಂಬಳ, ಈಗ ನಮ್ಮ ಕಂಪ್ನಿಯಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ, ಅವ್ರೇನು ಸುಮ್ಮನೆ ಮಾಡಿಸ್ಕೊಂತಾರ, ಹೇಳಲ್ವ ಏನಾದ್ರು ತಪ್ಪಿದ್ದಾಗ. ಹಂಗೆ ತಪ್ಪಿದ್ದಾಗ ಅದ್ ಹೇಳ್ದಾಗ ಅವ್ರು ಅಟ್ಲೀಸ್ಟ್ ಹೇಳೋದನ್ನ ತಗೊಬೇಕು. ಹೌದಾ ಹಿಂಗೆಲ್ಲ ನಾನು ಏನು ಕೇಳ್ದೆ ಅಂತ ಅಂದ್ರೆ, ಮೇಲ್ಗಡೆ ಒರ್ಸಿದ್ರಲ್ಲ ಅದು ಮಾಪ್ ನ ಇಂಟ್ಕೊಂಡು ಒರ್ಸಿರ್ಲಿಲ್ಲ. ಆಕ್ಚುಲಿ ಅವ್ರು ಹೊಸ್ದಾಗ ಏನಾಗುತ್ತೆ, ನಾವು ಹೋಗೋದೇ ಇಲ್ಲ ಮೇಲ್ಗಡೆ, ಕೆಳಗಡೆ ಮಾಡ್ಕೊಂಡ್ ಬರ್ತಾರಲ್ಲ ಅಂತ ನಾವು ನಿಂತ್ಕೊಂಡು ನೋಡೋದು. ಸೊ ಅವ್ರು ಒರ್ಸ್ಕೊಂಡ್ ಬಂದಿದ್ರಲ್ಲ, ಅದ್ ಸ್ವಲ್ಪ ಹಿಂಡಿ ಒರ್ಸಿರ್ಲಿಲ್ಲ, ಸ್ವಲ್ಪ ನೀರ್ ತರ ಇತ್ತು. ಅದ್ ನಾನ್ ನೈಟು ಮೇಲ್ಗಡೆ ಮಲಗೋದಿಕ್ ಹೋದಾಗ ಅದ್ ಅದೇ ತರ ಹಂಗಂಗೆ ಗರ್ಭರೆ ಕಾಣ್ತಾ ಇರುತ್ತಲ್ಲ ಹಂಗ್ ಕಾಣಿಸ್ತಾ ಇತ್ತು.
ಅದನ್ನ ಅದೇನಾಗುತ್ತೆ ನೋಡ್ಬಿಟ್ಟು ನಾನು ಆಮೇಲೆ ಹಾರ್ಡ್ ವಾಟರ್ ಇರುತ್ತಲ್ಲ ಅದು ಹಂಗೆ ನಿಂತು ಬಿಡುತ್ತೆ, ನಿಂತು ಬಿಡುತ್ತೆ. ಅದು ನೀಟಾಗಿ ಕಣ್ಣು ಸೊ ಕಾಣಿಸುತ್ತೆ. ನಾನು ಅದನ್ನ ನೋಡಿದ್ನಲ್ಲ, ನಂಗೆ ಒಂಥರ ಅನ್ನಿಸ್ತು. ಆಮೇಲೆ ಹೇಳಿದ್ನಲ್ಲ, ಸಣ್ಣ ಪುಟ್ಟದೇನಾದ್ರೂ ಆ ಡಸ್ಟು ಆ ಥರ ಇದ್ದಾಗ ಅದನ್ನ ಅವ್ರು ಕ್ಲೀನ್ ಮಾಡ್ಕೊಳ್ದೆ ಇದ್ದಾಗ ನೋಡಿದಾಗ ಸ್ವಲ್ಪ ಬೇಜಾರಾಗಿತ್ತು, ಹಾಗಾಗಿ ಹೇಳ್ದೆ. ಸೊ ಇಟ್ಸ್ ಓಕೆ. ಈಗ ಅವ್ರಿಗೂ ಅದು ನಾವೇನಾದ್ರೂ ಹೇಳಿದಾಗ ಅವ್ರಿಗೆ ಆ ಥರ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕಾ ಅಂತ ಅನ್ಸ್ದಾಗ ಅವ್ರು ಬಿಟ್ರು, ನಮಗೆ ತೊಂದರೆ ಇಲ್ಲ. ಸೊ ಇವರಿಲ್ಲ ಅಂದ್ರೆ ಇನ್ನೊಬ್ರು ಬರ್ತಾರೆ, ಇಲ್ಲ ಎಷ್ಟಾಗುತ್ತೆ ಅಷ್ಟನ್ನ ನಾವೇ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಕೆಲಸ ಮಾಡ್ಬೇಕಾಗುತ್ತೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಆಗಲ್ಲ. ಅವ್ರಿಗೂ ನಾವಿಲ್ಲ, ನಮ್ಮ ಮನೆ ಇಲ್ಲ ಅಂದ್ರೆ ಇನ್ನೊಂದ್ ಮನೆ ಅವ್ರ ಕೆಲಸ ಸಿಗುತ್ತೆ. ನಮಗೂ ಅವ್ರಿಲ್ಲ ಅಂದ್ರೆ ಸೊ ಇನ್ನೊಬ್ರು. ನೋ ವರೀಸ್ ಆಯ್ತಾ. ಹಾಗಾಗಿ ಈಗ ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಈ ಲಕ್ಷ್ಮೀ ದೇವಿಗೆ ಉಪ್ಪಿನ ದೀಪ ಹಚ್ಚೋದ್ರ ಬಗ್ಗೆ ಹೇಳ್ತೀನಲ್ಲ, ಅದು ತುಂಬಾ ಮಡಿಯಾಗಿ ಮಾಡ್ಬೇಕು. ಸೊ ಲಕ್ಷ್ಮಿ ಯಾವಾಗ್ಲೂ ಮಡಿಯಾಗಿ ಕೇಳ್ತಾಳೆ, ಅದನ್ನ ನಾವು ತುಂಬಾ ಶ್ರದ್ಧೆಯಿಂದ ಮಾಡ್ಬೇಕಾಗುತ್ತೆ. ಸೊ ನಾನಿವತ್ತು ಮಲ್ಕೊಳ್ಳೋದು ಎಷ್ಟು ಗಂಟೆ ಆಗುತ್ತೋ, ಬೆಳಿಗ್ಗೆ ಅಂತೂ ನಾನು ಅನ್ಕೊಂಡಿದ್ದೀನಿ ಬ್ರಾಹ್ಮಿ ಮುಹೂರ್ತದಲ್ಲೇನೆ ದೀಪ ಹಚ್ಬೇಕು ಅಂತ. ಹಾಗಾಗಿ ಸ್ವಲ್ಪ ನಾಳೆ ಇವ್ರಿಗೂ ಸ್ವಲ್ಪ ಬೇಗ ಹೇಳಿಸ್ತೀನಿ. ಅಂದ್ರೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಒಂದು 3:30 5:30 ಒಳಗಡೆ ದೀಪ ಹಚ್ಚಾಗ್ಬೇಕು. ಆಮೇಲೆ ನಾಳೆ ಮಡ್ಲಕ್ಕಿ ಕೊಡಕ್ಕೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೂ ಕೂಡ ಹೋಗ್ಬೇಕಾಗಿರೋದ್ರಿಂದ ಆಶೀರ್ವಾದದಿಂದ ಅಥರ್ವನ್ನ ಸ್ಕೂಲಿಗೆ ಕಳ್ಸಿದ ತಕ್ಷಣ ನಾವ್ ಇಮಿಡಿಯೇಟ್ ಆಗಿ ಹೊರಡ್ಬೇಕಾಗುತ್ತೆ. ಬಂಟುನ ಆಲ್ರೆಡಿ ಅಮ್ಮ ಈಗ ಜಸ್ಟ್ ನವೀನ್ ಹೋಗ್ಬಿಟ್ಬಿಟ್ಟು ಬಂದ್ರು, ಅಮ್ಮ ಇರ್ಸ್ಕೊಂಡಿದ್ದಾರೆ. ಯಾಕಂದ್ರೆ ನಾವು ಬೆಳಿಗ್ಗೆ ಎಲ್ಲ ಅವ್ನು ಹೆಂಗೆ ಅಂದ್ರೆ ಎದ್ಬಿಡ್ತಾನೆ. ಅವನು ಇವಂದು ಅರ್ಧ ಪ್ರಾಬ್ಲಮ್ ನನ್ಗೆ ಅದೇನೆ, ಆದ್ರೆ ಹೋಗಲ್ಲ ಇವನು ಹೆಂಗೆ ನೋಡಿ, ಸಾಕ್ಬೇಕಾದ್ರೆ ಅಜ್ಜಿ ಬೇಕು, ಈಗ ಹೋಗಲ್ಲ ನಮ್ನ ಬಿಟ್ಟು. ಅವ್ನ್ ಬಂಟು ಈಗ ಹೆಂಗೋ ಹೋಗ್ತವನೆ, ಇನ್ ಸ್ವಲ್ಪ ದಿನ ಆದ್ಮೇಲೆ ಅವನು ಹೋಗಲ್ಲ. ಬೆಳಿಗ್ಗೆ ಹೊತ್ತಿಗೆ ನಾವು 3 ಗಂಟೆ 3:30 ಎದ್ರೆ ಇವ್ರು ಹಿಂದೆನೆ ಹೇಳ್ತಾರೆ, ಇವ್ನು ಒಬ್ನೇ ಮಲ್ಕೊಳಲ್ಲ ರೂಮಲ್ಲಿ. ನಮ್ಮ ಹತ್ರವ ಪುಕ್ಲ ಆಡಂಗ್ ಆಡ್ತಾನೆ. ಬಾಗ್ಲಕ್ಕಮ್ಮ ಸೊಳ್ಳೆ ಬರ್ತೈತೆ ಸೊ ಹಂಗಾಗಿ ಸ್ವಲ್ಪ ಪಾಪು, ಬೇಗ ಬೇಗ ಹೋಗ್ಬಿಟ್ಟು ಬಂದು, ಬಾಗ್ಲಕ್ಕ ನಂಗಂತೂ ಅದ್ ಹೇಳಿದ್ನಲ್ಲ ಆಳು ಮುಳಿ ತಿಂಡಿಗಳೆಲ್ಲ ತಿನ್ಬಿಟ್ಟು ಬೇಕ್ರಿದು ಇವತ್ತು ಒಂಥರ ಆಗ್ಬಿಟ್ಟೈತೆ, ನಂಗೆ ಊಟನೇ ಬೇಡ ಅಂತ ಅನಿಸ್ತಾ ಇದೆ. ಇವ್ನ್ ಪೇಡ ಬೇರೆ ತಗೊಬಂದವನೆ, ಇವಾಗ ನಾನ್ ತಿನ್ನಲ್ಲಪ್ಪ, ನೀವೇ ಹಾ. ಹಾಕಪ್ಪ ಫಸ್ಟ್. ಸೊ ಫ್ರೆಂಡ್ಸ್, ಈಗ ಬನ್ನಿ, ಈಗ ಸೀರೆ ದೇವ್ರಿಗೆ ಮಡ್ಲಕ್ಕಿ ಕೊಡಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಬೇಗ ತಗೋ ನಡೀರಿ. ಫಸ್ಟ್ ಹೂ ಇಸ್ಕೊಬಿಡೋಣ, ಕಾರಲ್ಲಿ ಇಟ್ಕೊಬಿಡೋಣ. ನಿಮ್ಗೆ ಎಲ್ಲ ರೆಡಿ ಮಾಡ್ತಾ ಇದ್ದೆ. ಕವರ್ ಕೊಡಿ, ಒಂದು ದೊಡ್ಡದೈತಲ್ಲ ಆಗುತ್ತಾ? ಯಾವ್ದು ಹಾಕಿದ್ದೀರಾ? ಸಾಮಂತಿಗೆ ಇದೆ, ಒಂದ್ ಮಾರ್ ಸಾಮಂತಿಗೆ, ಇದು ಕನಕಾಂಬ್ರ ಒಂದ್ ಮಳ, ಮತ್ತೆ ಗಡಗ್ಲೆ ಒಂದ್ ಮಳ ಅಲ್ವಾ? ಎಷ್ಟು ಇದು ಮೊಳ? 30ಪ್ಪ. 2 ಮೊಳ ಕೊಟ್ಬಿಡಿ. ಕಡಿಮೆ ಇದ್ದಾಗ ಕಡಿಮೆ ಮೇಡಮ್, ಆತರ ಏನಿಲ್ಲ. ಕಡಿಮೆ ಸಿಗ್ತದೆ ಅಂದ್ರೆ ಕಡಿಮೆ ನಿಮ್ಗೆ. ಸೇವಂತಿಗೆ ಎಷ್ಟು? ಕನಕಾಂಬರ ಎಷ್ಟು? ಕನಕಾಂಬ್ರ ಮಾತ್ರ 50. 20, 60, ಸೇವಂತಿಗೆ 180, ಸಾವತ್ತಿಗೆ 120 ಮೇಡಮ್. 80, 230. ಮಲ್ಲಿಗೆ ಇದೆಯಾ? ಇದೆ ಕೊಡ್ತೀನಿ. 130. ಈಗ ಎಷ್ಟು ತುಳಸಿ? ಯಾವುದು? 100 ರೂಪಾಯಿ ತೊಳ್ತಿ. 230, 330, 330. ಈಗ ತುಳಸಿ ಮಲ್ಲಿಗೆ ಮಲ್ಲಿಗೆ ಎಷ್ಟು? ಮಲ್ಲಿಗೆ ಎಷ್ಟು ಮೊಳ ಕೊಡಿ? ಮಲ್ಲಿಗೆ ಅದೆಷ್ಟು? ಮಲ್ಲಿಗೆ 40. 330, 375. ಮಲ್ಲಿಗೆ 2 ಮೊಳ ಕೊಡಿ, ಕಡಿಮೆ ಮಾಡ್ಕೊಳ್ಳಿ. ಅದಕ್ಕೆ ನಾನು ಕಡಿಮೆನೇ ಮಾಡ್ಬಿಟ್ರೆ 40. ಇಲ್ಲ ಮೇಡಮ್, ಹೂವ ನೋಡಿ ಹೆಂಗಿದೆ ಅಂತಾನೆ. 50ಕ್ಕೆ ಮಾರ್ಬೇಕು, 40ಕ್ಕೆ ಇದ್ ಮಾಡಿ ಹಾಕೊಟ್ರೆ 410 ಆಯ್ತು. 40 ಮೇಡಮ್. ವಿಳ್ಯದೆಲೆ ಹಾಕಿ 410. ಇಲ್ಲದೆಲೆ 10. ಮೊಬೈಲ್ ಹಾಕ್ಬಿಡೋಣ. 420. ಇಳ್ಳದಲ್ಲಿ ಎಷ್ಟಕ್ಕೆ ಮೇಡಮ್? 5 ಹಾಕಿ, 10 ರೂಪಾಯಿ. 5 420 ಆಯ್ತು. ಆರೇ ಹಾಕಿ. ರೋಸ್ ಇಲ್ವಾಪ? 420, 440. 440 ಲೆಕ್ಕ ಮಾಡಿ ಈಗ ನೀವು.
ಹೀಗೇನೆ ನಾವು ಪ್ರತಿ ಸಲ ನಾನು ಉಪ್ಪಿನ ದೀಪ ಹಚ್ಚಬೇಕು ಅಂತ ಅನ್ಕೊಂಡಿರ್ತೀನಲ್ಲ, ಶುಕ್ರವಾರ ಅಂತ ಅಂದರೆ ಅದ್ರ ಹಿಂದಿನ ದಿನ ಗುರುವಾರ ಬಂದ್ಬಿಟ್ಟು ಈ ಥರ ಹೂಗಳೆಲ್ಲ ತೊಗೊಬಂದ್ಬಿಡ್ತೀವಿ. ನಾವು ರೆಗ್ಯುಲರ್ ಆಗಿ ಅವ್ರಿಗೆ ಹೇಳೋದ್ರಿಂದ ಅವ್ರು ಎಷ್ಟು ಖುಷಿಯಾಗಿ ತಂದ್ಕೊಡ್ತಾರೆ ಗೊತ್ತಾ. ನಾವು ಈ ಥರ ಹೂ ವಿಷಯದಲ್ಲಿ ನಾವು ಅವ್ರಿಗೆ ಹೇಳ್ತೀವಲ್ಲ, ಈ ಥರ ಗುರುವಾರ ಬೇಕು ಅಂದಾಗ ಅವ್ರು ಖುಷಿಯಾಗಿ ತಂದ್ಕೊಡ್ತಾರಲ್ಲ, ಅವ್ರಿಗೂ ಒಂದು ವ್ಯಾಪಾರ ಆಗುತ್ತೆ. ನಮಗೂ ಅಷ್ಟೇ, ನಾವು ಎಲ್ಲೋ ಹುಡ್ಕೊಂಡು ಹೋಗೋದಕ್ಕಿಂತ ನಮ್ಮ ಮನೆಗೆ ಹತ್ರ ಆಗೋ ಥರ ಸಿಗುತ್ತಲ್ಲ. ಸೊ ಹಾಗಾಗಿ ಇವ್ರ ಹತ್ರನೇ ತೊಗೊಂಡ್ಬಿಡ್ತೀವಿ. ಈಗ ಮಂಗಳವಾರ ಮತ್ತು ಶುಕ್ರವಾರ 2 ದಿನಕ್ಕೂ ಈಗ ಸದ್ಯಕ್ಕೆ ಬೇಕಾಗುತ್ತೆ ನನಗೆ. ಇನ್ನು ನಾರ್ಮಲ್ ಡೇಸಲ್ಲಿ ಮಾಮೂಲಿ ಹೂ ಒಂದು ಮಾರು ಹೂ ಇಟ್ಕೊಂಡಿದ್ರೆ ಅದನ್ನೇ ಒಂದೊಂದಿಟ್ಟು ಆ ಥರ ಪೂಜೆ ಮಾಡ್ಕೊತೀನಿ. ಸ್ವಲ್ಪ ಗುರುವಾರಕ್ಕೆ ಬೇಕಾಗುತ್ತೆ. ಇನ್ನು ಸೀರೆ ತೊಗೊಳ್ಳೋಣ ಅಂತ ಬಂದೆ. ಇನ್ನು ದೇವ್ರಿಗೆ ಉಡ್ಸೋ ಅಂತ ಸೀರೆಗಳು ತೋರಿಸಿ ಅಂತ ಅಂದರೆ ಅವರು ಕೊಟ್ಟರು. ನಾನು ರೆಗ್ಯುಲರ್ ಆಗಿ ಏನಾದರೂ ಸೀರೆ ಬೇಕು ದೇವ್ರಿಗೆ ಉಡ್ಸೋದು ಅಂತಂದರೆ ಇಲ್ಲಿಗೆ ಬಂದುಬಿಡ್ತೀನಿ, ಪಟ್ ಅಂತ ತೊಗೊಂಡು ಹೋಗ್ಬಿಡ್ಬೋದು. ಈ ಪೂಜಾ ಸಾಮಗ್ರಿಗಳ್ದು ಏನು ಬೇಕು ಅದನ್ನು ತೊಗೊಂಡು ಬನ್ನಿ ಅಂತಂದರೆ ನವೀನಿಲ್ಲ, ನೀನು ಬಂದ್ಬಿಡು ಒಟ್ಟಿಗೆ, ನಾನು ವೆಯ್ಟ್ ಮಾಡ್ತಾ ಇರ್ತೀನಿ, ತೊಗೊಂಡು ಬಂದ್ಬಿಡು ಅಂತ ಅಂದರು. ಹಾಗಾಗಿ ನಾನು ಸೀರೆ ತೊಗೊಂಡು ಹೋಗೋಣ, ಸೀರೆ ಮತ್ತು ಬ್ಲೌಸ್ ಪೀಸ್ ಎರಡೂ ಕೂಡ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ. ಸೊ ತೊಗೋತಾ ಇದ್ದೀನಿ. ಏನು ಗೊತ್ತಾ, ಈ ಪೂಜೆ ದೇವಸ್ಥಾನ ಇದೆಲ್ಲ ಏನಕ್ಕೆ ಅಂತ ಅಂದರೆ ಅದು ನಮ್ಮ ಅವ್ರವ್ರಿಗೆ ಬಿಟ್ಟಿದ್ದು. ಈ ಪೂಜೆ ಇದನ್ನೆಲ್ಲ ಮಾಡಲೇಬೇಕು ಅಂತಲೂ ಏನಿಲ್ಲ, ಸೊ ಮಾಡಬಾರ್ದು ಅಂತಲೂ ಏನಿಲ್ಲ. ನಾವು ಇದೇ ಥರ ಮಾಡಬೇಕು ಅಂತಲೂ ಏನಿಲ್ಲ. ನಮ್ಮ ಒಂದು ಆತ್ಮತೃಪ್ತಿಗೆ, ನಮ್ಮ ಒಂದು ಮನಸ್ಸಾಕ್ಷಿಗೆ ಏನು ಹೀಗೆ ಮಾಡಿದ್ರೆ ಸರಿ ಅನಿಸುತ್ತೋ, ಹೇಗೆ ಮಾಡಿದ್ರೆ ಸರಿ ಅನಿಸುತ್ತೋ ಅದನ್ನು ನಾವು ಮಾಡ್ಕೊಂಡು ಹೋಗಬೇಕು. ನನಗಂತೂ ಇದರಲ್ಲಿ ತುಂಬ ನೆಮ್ಮದಿ ಸಿಗುತ್ತೆ, ತುಂಬ ಖುಷಿ ಸಿಗುತ್ತೆ. ನನಗೆಲ್ಲೋ ಒಂದು ಟ್ರಿಪ್ ಹೋಗಿ ಬಂದಾಗ ಎಷ್ಟು ನಾನು ಖುಷಿಯಾಗಿರ್ತೀನೋ ಅದೇ ಥರ ಮನೇಲಿ ಈ ಥರ ಪೂಜೆ ಇದೆಲ್ಲ ಮಾಡಿದಾಗಲೂ ನನಗೆ ಅಷ್ಟೇ ಖುಷಿ ಸಿಗುತ್ತೆ. ಇನ್ನು ಹೇಳಿದ್ನಲ್ಲ, ಏನಾದರೂ ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ. ಸ್ಟಫ್ ಇಡ್ಲಿ ಮತ್ತು ಮಾವಿನಕಾಯಿ ಚಿತ್ರಾನ್ನ ಮತ್ತು ಸೌತೆಕಾಯಿ ರೊಟ್ಟಿ ಇದೆಲ್ಲ ಇಲ್ಲಿ ಸ್ಪೆಷಲ್ ಈವ್ನಿಂಗ್ ಕಾರ್ನರ್ ಅಂತ ಅಂದ್ಬಿಟ್ಟು ಸಿದ್ಧಾರ್ಥ ಲೇಔಟಲ್ಲಿ. ಅದೆಲ್ಲ ಒಂಥರ ಲೈಟಾಗೇ ಇರುತ್ತೆ. ಟೇಸ್ಟ್ ಅಂತೂ ಸೇಮ್ ಹೋಮ್ ಮೇಡ್ ಫುಡ್ಡೇ ಆಯಿತಾ. ನಮಗೆ ಬೇರೆ ಹೋಟೆಲಲ್ಲಿ ತಿಂತಾ ಇದ್ದೀವಿ ಅನ್ನೋ ಫೀಲೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನವೀನ್ ಸೌತೆಕಾಯಿ ರೊಟ್ಟಿ ಕೂಡ ತೊಗೊಂಡು ಬಂದರು. ಅಥರ್ವಂಗೂ ತಿನ್ನಿಸ್ಬಿಟ್ಟು ಈಗ ನಾನು ಸ್ವಲ್ಪ ಲೈಟಾಗಿ ಟೇಸ್ಟ್ ಮಾಡ್ತೀನಿ. ಹಂಗೆ ಇಷ್ಟ ಆಗುತ್ತೆ ಅದು. ಸ್ಟಫ್ ಇಡ್ಲಿ ಅಂತೂ ಬಿಸಿ ಬಿಸಿ ಇರುತ್ತೆ. ಸೊ ಮೈಸೂರವ್ರು ಯಾರಾದರೂ ಈ ಕಡೆ ಬಂದಾಗ ಟೇಸ್ಟ್ ಮಾಡಿಲ್ಲ ಅಂತಂದರೆ ಈ ಚಾಟ್ ಸ್ಟ್ರೀಟ್ ಇದೆಯಲ್ಲ, ಅಲ್ಲಿಂದ ರೈಟ್ ಬಂದರೆ ಅವ್ರ ಛತ್ರ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಅಲ್ಲಿಂದ ಈಗ ನಾವು ಮನೆಗೆ ಬಂದ್ವಿ. ನವೀನ್ ಎಲ್ಲಿದ್ದೀರಾ? ಕಾಣಿಸ್ತಾಯಿಲ್ಲ. ಫ್ರೆಂಡ್ಸ್ ಹೇಳಿದ್ನಲ್ಲ, ಈಗಲೇ ಬಾಗಿಲಿಗೆ ನೀರೆಲ್ಲ ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಟ್ರೆ ಅಷ್ಟೊತ್ತಿಗೆ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ನಾನೀಗ ಕಸ ಗುಡಿಸೋಷ್ಟ್ರಲ್ಲಿ ಅವ್ರು ಬಾಗಿಲಿಗೆ ನೀರು ಹಾಕ್ಬಿಡ್ತಾರೆ. ಅದನ್ನೆಲ್ಲ ಸ್ಲೈಡ್ ಮಾಡಿ ಆಯಿತಾ. ಓಕೆ. ಮತ್ತೆ ನಿದ್ದೆ ಬಂದ್ಬಿಟ್ಟಿದೆ. ಅವನು ನಾವು ರೂಮ್ಗೆ ಹೋಗೋ ತನಕ ಅವನು ಹೋಗಲ್ಲ, ಅದಕ್ಕೆ ಅವನು ಇಲ್ಲೇ ಮಲ್ಕೊಂಡವನೆ. ಹೋಗಿ ರೂಮಲ್ಲಿ ಆರಾಮಾಗಿ ಮಲ್ಕೋಕಂದ. ಸರಿ. ಏನು ಅಂತ ನಾವು ಈಚೆ ಕಡೆ 1,10,10,000 ಆಗಿದೆ. ಏನಕ್ಕೆ? ಅವ್ರು ತೆಗ್ಸಿ ಮೋಟ್ರ್ ಬಿಡ್ಸೋದಕ್ಕೆಲ್ಲ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ನಮ್ಮ ಮನೇಲಿ? ಬಾಗ್ಲಿಗೆ ನೀರ್ ಹಾಕಕ್ಕೆ, ಬಾಗ್ಲಿಗೆ ನೀರ್ ಹಾಕಕ್ಕೆ ಯೂಸ್ ಮಾಡ್ತಾ ಇದೀವಿ. ಅದನ್ನ ಹೊರತು ಕುಡಿಯೋದಕ್ಕೆ ನಮ್ಮ ಸಂಪು ಒಂದು ದಿನ ಖಾಲಿ ಆಗಲ್ಲ. ಅಂದ್ರೆ ನಮ್ಮ ಲೇಔಟ್ ಅಲ್ಲಿ ನೀರಿನ ವ್ಯವಸ್ಥೆ ಅಷ್ಟು ಚೆನ್ನಾಗಿದೆ. ಅದು ಬಟ್ ಫ್ಯೂಚರ್ ಇದನ್ನ ಮೈಂಡಲ್ಲಿ ಇಟ್ಕೊಂಡು ಬೋರೇನೋ ಹಾಕಿಸ್ತೆ. ಕೆಲವ್ರು ಈಗ ಹಾಕಿಸ್ದೇ ಇರೋರು ಸಫರ್ ಹಾಕಿಸ್ತಿಲ್ವಲ್ಲ ಅಂತಾರೆ. ಇರ್ಲೇಬೇಕು. ಬಟ್ ನಮ್ಬಿಟ್ಟು ಏನಾಗುತ್ತೆ, ಎಲ್ಲರೂ ಹಾಕ್ಸಕ್ ಆಗಲ್ಲ ಎಲ್ಲಾ ಕಡೆ. ಈಗ ಏನೋ ಜಮೀನಲ್ಲಾದ್ರೆ ನೀರು ಸಿಗ್ತಾನು ಇಲ್ಲ ಅಷ್ಟು ಈಸಿಯಾಗಿ. ಪಾಯಿಂಟ್ ಮಾಡ್ತಾರಲ್ಲ, ಈಗ 30-40 ಇಷ್ಟೇ ಆಗ್ಲಾ ಬರುತ್ತೆ. ಅಷ್ಟರಲ್ಲಿ ಎಲ್ಲಿ ನನ್ಗೆ 2 ಪಾಯಿಂಟ್ ಸಿಕ್ತು ನನ್ಗೆ ನಮ್ ಸೈಟ್ ಅಲ್ಲಿ. ನಮ್ಗೆ ಈಗ ಮನೆ ಮುಂದೆಗಡೆನೆ ಸಿಕ್ತು. ಇದನ್ನ ಕೆಲವ್ರು ಸುಮಾರು ಜನ ಕೇಳ್ತಾರೆ, ಏನಕ್ಕಿದು ಇಲ್ಲಿ ಮನೆ ಮುಂದೆನೆ ಇದೆಯಲ್ಲ ಅಂತ. ಬಟ್ ಅದು ಪಾಯಿಂಟ್ ಸಿಕ್ಕಿದೆ ಇಲ್ಲಿ. ಪಾಯಿಂಟ್ ಸಿಕ್ಕಿದೆ ಇಲ್ಲಿ. ಓಕೆ, ನಾನು ಕಸ ಗುಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಲೇಟ್ ಆಗ್ಬಿಡ್ತೀನಿ. ಗ್ರೀನ್ ಚೇರ್ ಹಂಗ ಮೇಲಿಟ್ಟ ಆ ಸ್ಟ್ಯಾಂಡ್ ಆಚೆಗೆ ಇಡ್ಬೇಕಿತ್ತು. ಅದು ಮೊಬೈಲ್ ಇದ್ರದ್ದು ಟ್ರೈಪಾಡ್. ಏನ್ ರಮ್ಯ ಸೋಫಾ ಮನೆಲ್ಲ ಬರ್ದಾಕವ್ರೆ. ಸೋಫಾ ಕತೆ ಮುಗೀತು ಬಿಡಿ. ಅಯ್ಯೋ ನೀನು ಹೇಳಿದ್ ಮಾತು ಕೇಳಿಲ್ಲ. ಇದು ಯಾಕೆ ತೆಗ್ದಾಕ್ತೆ ಅದ್ರ ಮೇಲ್ಗಡೆದು? ಕುಶನ್ ಕವರ್ ಏನಕ್ಕೆ ತೆಗ್ದೆ? ಇವ್ರು ಬಿಡಲ್ಲ. ಈಗ ಮುಂಚೆ ಅಥರ್ವ ಮಾತ್ರ ಬರೀತಾ ಇದ್ದ, ಬಂಟುನು ಬರೆಯೋದಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾನೆ. ಈಗ ಅಥರ್ವ ಬರೆಯಲ್ಲ ರಮ್ಯಾ. ಅಂದ್ರೆ ಏನಂದ್ರೆ ಏನೋ ಪೆನ್ ಬುಕ್ಕಲ್ಲಿ ಬರಿಬೇಕಾದ್ರೆ
ಬರೆಯೋದು ಬರೀ ಇವನ್ ಕಾನ್ಸೆಪ್ಟ್ ಅಲ್ಲಿ ಅಷ್ಟೇ ಇತ್ತು. ಎಲ್ಲ ಅದೇ ಇವನೇನು ಗೊತ್ತಾ, ಸೋಫಾ ಮೇಲೆ ಬರಿಬೇಕು ಅಂತ ಇಂಟೆನ್ಷನ್ಲಿ ಬರೆಯಲ್ಲ, ಬುಕ್ಕಲ್ಲಿ ಬರಿಬೇಕಾದ್ರೆ ಪೆನ್ ಅಲ್ಲೇ ಇಟ್ಬಿಡ್ತಾನೆ, ಅದೆಲ್ಲ ಗೀಚ್ಕೊಂಡಂಗೆ ಆಗುತ್ತೆ. ಬಟ್ ಇಂಟೆನ್ಷನಲ್ಲಿ ಅಂದ್ರೆ ಅವನು ಗೊತ್ತಾಗಲ್ವಲ್ಲ ಎಲ್ಲೆಲ್ಲಿ ಬರಿಬೇಕು ಅಂತ, ಸೊ ಅವ್ನಿಗೆ ಎಲ್ಲಿ ಸಿಕ್ಕುತ್ತೆ ಅಲ್ಲೆಲ್ಲ ಬರ್ದು ಬಿಡ್ತಾನೆ. ಗೋಡೆ ಬೇಕಾ ಗೋಡೆಲಿ ಬರೀತಾನೆ. ಅವ್ನ್ ಕಂಪೇರ್ ಮಾಡಿದ್ರೆ ಬೇರೆ ಮಕ್ಳು ಕಂಪೇರ್ ಮಾಡಿದ್ರೆ ನಮ್ ಬೇರೆ ಮಕ್ಳೆಲ್ಲ ಗೋಡೆ ಮೇಲೆಲ್ಲ ಎಷ್ಟು ABCD ಎಲ್ಲ ಬರ್ದು ನನ್ ಮಗ ಒಂದು ದಿನ ಹಂಗ್ ಬರ್ದಿಲ್ಲ. ಅವ್ನಿಗೆ ಏನು ಅಂದ್ರೆ ಸಿಕ್ಕಾಪಟ್ಟೆ ನಾನು ಕೇಳ್ದಂಗೆಲ್ಲ ಬುಕ್ಸ್ ಕೊಡ್ತಾ ಇದ್ದೆ, ಅಭ್ಯಾಸ ಅವ್ನು ಮಾಡ್ಬಿಟ್ಟಿದೀವಿ. ಬುಕ್ಕಲ್ಲೇ ಬರೀತಾ ಇದ್ದ ಅವನು ಜಾಸ್ತಿ. ಎಷ್ಟು ರಫ್ ನೋಟ್ಗಳು ಗೊತ್ತಾ, 2 ದಿನಕ್ಕೊಂದು ರಫ್ ನೋಟ್ ಖಾಲಿ ಮಾಡ್ತಾ ಇದ್ದ, 100 pages ಅಷ್ಟು ಬರೀತಾ ಇದ್ದ ಅವನು. ಸೊ ಹಾಗಾಗಿ ಅವ್ನಿಗೆ ಬೇರೆ ಕಡೆ ಬರೆಯೋದಕ್ಕೆ ಅವ್ನಿಗೆ ಅವಕಾಶ ಸಿಗ್ಲಿಲ್ಲ. ಹಂಗೆ ಬರೆಯೋದು. ಈಗ ಎಕ್ಸಾಂಪಲ್ ನಾವೆಲ್ಲ ಹೊರಗಡೆ ಹೋಟೆಲ್ ಗಿಟೆಲ್ಗೋ ಎಲ್ಲ ಹೋಗಿರ್ತೀವಿ, ಅಲ್ಲಿ ನೋಡ್ಕೊಂಡ್ಬಿಡೋದು, ಅದೆಲ್ಲ ಅಲ್ಲೆಲ್ಲ ನೋಡಿ ನೇಮ್ ಬೋರ್ಡ್ಗಳು ನೋಡ್ಕೊಂಡ್ಬಿಟ್ಟಿರ್ತಾನಲ್ಲ ಹೋಟ್ಲುಗಳ್ದು, ಇನ್ನೊಂದು ಯಾವುದೋ ಶಾಪ್ದು, ಸ್ವೀಟ್ ಅಂಗಡಿದು, ಆಮೇಲೆ ನಂದಿನಿ ಡೈರಿ, ಇದೆಲ್ಲ ವಿತ್ ಸ್ಪೆಲ್ಲಿಂಗು ಬರೀತಾ ಇದ್ದ ಅವನು. ಅಷ್ಟು ಇದ್ದಿತ್ತು ಅವನಿಗೆ ಗ್ರಾಸ್ಪಿಂಗ್ ಪವರ್. ನೋಡಿದ ತಕ್ಷಣ ಕ್ಯಾಚ್ ಮಾಡ್ಕೊಂಡ್ಬಿಡೋನು. ಆದರೆ ಈ ಓದೋ ವಿಷಯದಲ್ಲಿ ಮಕ್ಕಳಿಗೆ ಅವ್ರಿಗೆ ಆಸಕ್ತಿ ಬರಬೇಕು. ನಾವು ಬಲವಂತವಾಗಿ ಓದು ಬುಕ್ ಇಡಿ ಅನ್ನೋದಕ್ಕಿಂತ ಅವ್ರಿಗೆ ಆಸಕ್ತಿ ಇದ್ದಾಗ ಏನಾಗುತ್ತೆ, ಆಗ ಅವ್ರು ಹೇಳಿಸ್ಕೊಳ್ಳಲ್ಲ, ಅವ್ರ ಕೆಲಸ ಏನಿರ್ತದೆ ಅವ್ರ ಪಾರ್ಟ್ ಆಫ್ ವರ್ಕ್ ಅವ್ರು ಮಾಡ್ತಾರೆ. ನಿಂಗೇನು ಅನ್ಸುತ್ತೆ ಈ ವಿಷಯದಲ್ಲಿ? ಹೌದು, ನನಗಂತೂ ಓದು ಅಂತ ಹೇಳಿಸ್ಕೊಂಡಿದ್ದೆ. ನಾನು ಹೇಳಿಸ್ಕೊತಾ ಇರ್ಲಿಲ್ಲ. ನಾನೇ ಎಲ್ಲ ಹೋಮ್ವರ್ಕ್ ಬರ್ಕೊಳ್ಳೋದು, ಓದ್ಕೊಳ್ಳೋದು, ಅದ್ ನನ್ ಕೆಲ್ಸ ಅದೇನೆ. ಅಂದ್ರೆ ಓದು ಅಂತ ಅಂದ್ರೆ ನಮ್ಗೇನೋ ಒಂಥರ ಆಗೋದು, ಹಿಂಸೆ ಅನ್ಸೋದು. ಆದ್ರೆ ಏನ್ ಗೊತ್ತು, ಓದಿದ್ರೆ ಚೆನ್ನಾಗಿ ದೇಶ ಬೇಕಾದ್ರೂ ಹಾಳ್ಬೋದು. ನಾನು ಕಸ ಗುಡ್ಸ್ಬಿಟ್ಟು ಬರೋಷ್ಟರಲ್ಲಿ ಒಣಗಿ ಹೋಗ್ಬಿಟ್ಟೈತೆ. ಸೊ ಸ್ವಲ್ಪ ಹಸಿ ಇದೆ, ಹಾಕ್ಬಿಡ್ತೀನಿ ಬೇಗ. ನವೀನ್ ಮನೆ ಒರೆಸ್ತವ್ರೆ. ಇವ್ರು ಮನೆ ಒರೆಸೋಷ್ಟರಲ್ಲಿ ನಾನು ರಂಗೋಲಿ ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಅಷ್ಟರಲ್ಲಿ ಕೆಲಸ ಮುಗೀತು. ಗಾಳಿ ಇಷ್ಟು ತಣ್ಣಗೆ ಬೀಸ್ತಾ ಇದೆ ಗೊತ್ತಾ, ಕತ್ಲೆ. ಈ ರಂಗೋಲಿ ಕೆಲಸ ಈಗ ಮುಗಿಸ್ಕೊಬಿಟ್ರೆ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಬಂದು ಡೈರೆಕ್ಟ್ ದೇವ್ರ ಮನೆಗೆ ಹೋಗ್ಬಿಡ್ಬೋದು. ಫ್ರೆಂಡ್ಸ್, ಈಗ ರಂಗೋಲಿ ಕೂಡ ಹಾಕಿದ್ದಾಯಿತು. ಆ್ಯಂಡ್ ಈಗ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.